25 ವರ್ಷಗಳು ಶಕ್ತಿಸೌಧದ ಬಹುಶಃ ಕಲ್ಲು ನಿಮಗೆ ಗೊತ್ತಿರುತ್ತೆ. ಯಾವ ಯಾವ ಭಾಗದಲ್ಲಿ ಏನೇನಿದೆ ಅನ್ನೋದನ್ನು ನೀವು ಬಂದವರಿಗೆ ತಿಳಿಸ್ಕೊಡ್ತಾ ಇರ್ತೀರ. ಈ 25 ವರ್ಷ ಹೇಗಿದೆ ಶಕ್ತಿಸೌಧದ ಜೊತೆ ನಿಮ್ಮ ಸಂಬಂಧ? ಅದು ಒಂದು ಅವಿಸ್ಮರಣೀಯ ಸಂಬಂಧ. ಯಾಕೆಂತಂದರೆ ವಿಧಾನಸೌಧಕ್ಕೆ ನೋಡೋರಿಗೆ ಒಬ್ಬ ಮಾರ್ಗದರ್ಶಿ ಬೇಕು ಅನ್ನೋತಕ್ಕಂಥ ಪರಿಕಲ್ಪನೆ ಹಿಂದೆ ಆಲೋಚನೆ ಮಾಡಿದ್ದು ಕೆ ಜಿ ಬೋಪಯ್ಯನವರು. ಆ ಸಂದರ್ಭ ಹೆಂಗೆ? ಆ ಸಂದರ್ಭ ಫಸ್ಟ್ ಮೆಕ್ಸಿಕನ್ ಡೆಲಿಗೇಷನ್ ಬಂದಾಗ ಯಾರೂ ಇಲ್ಲ ಅಂತದ್ದಾಗ ಆ ಅಪರ್ಚುನಿಟಿನ ನಾನು ಸೀಸ್ ಮಾಡಿ, ನನಗೇನು ಪ್ರೊಫೆಷ್ನಲಿ ಟ್ರೈನಿಂಗ್ ಇಲ್ಲ, ನನ್ನ ಜರ್ನಲಿಸಮ್ ಬಿಟ್ಟರೆ ಆ ವಿಧಾನಸೌಧದ ಮುಖ್ಯ ಗರ್ಭಗುಡಿ ಕರ್ನಾಟಕ ವಿಧಾನಸಭೆಯ ವೈಶಿಷ್ಟ್ಯತೆಗಳನ್ನು ಹೇಳಬೇಕಾಗಿತ್ತು. ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆ ಆಗಿನ ಕಾಲಕ್ಕೆ ಇಡೀ ರಾಷ್ಟ್ರದಲ್ಲಿ ತಂದೆ ಆದ ಛಾಪನ್ನು ಮೂಡಿಸಿತ್ತು. ಮೊಟ್ಟ ಮೊದಲೇ ಬಾರಿಗೆ ಆ ವಿಶೇಷತೆ ಏನು ಅಂತಂದರೆ ದೇಶದ ಅತಿ ದೊಡ್ಡ ಶಾಸಕಾಂಗ ಕಟ್ಟಡ ಆಗಿತ್ತು ಅಂದಿನ ಕಾಲಕ್ಕೆ. ಆ ಕಾಲಕ್ಕೆ ನಾನು ಹೇಳ್ತಾ ಇದ್ದೇನೆ. ಅದು ಅಲ್ಲಿರತಕ್ಕಂಥ ಆ ಕಟ್ಟಡದ ವೈವಿಧ್ಯತೆ ಪಿಲ್ಲರ್ಲೆಸ್. ಇವತ್ತು ಕೂಡ ನೀವು ಅಸೆಂಬ್ಲಿ ಹಾಲ್ಗೆ ಹೋದರೆ ಪಿಲ್ಲರ್ಲೆಸ್. ಮೇಲ್ಗಡೆ ಛಾವಣಿ ರೂಫ್, ಆ ರೂಫು ಕಬ್ಬಿಣದ ಸಲಾಕೆಯಿಂದ ಕಟ್ಟಿದ್ದಾರೆ, ಕವರ್ಡ್ ಬೈ ಟ್ರಾಫೋರ್ಡ್ ಶೀಟ್ಸ್. ಆ ಸ್ಪೀಕರ್ ನೋಡಿದಾಗ ಏನಪ್ಪ ಇದು ಬಿದ್ದಿದ್ದು ಹೋಗ್ಬಿಡೋದು ಅಂಥೇಳಿ ಕೆಂಗಲ್ ಹನುಮಂತ ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ ಪ್ರಪೋಸಲ್. ಆದರೆ ಕೆಂಗಲ್ ಹನುಮಂತ ಹೇಳ್ತಾರೆ, ಈ ಕಟ್ಟಡಕ್ಕೆ ವಿನ್ಯಾಸ ಮಾಡಿದವರು ಬಿ ಆರ್ ಮಾಣಿಕ್ಯಂ, ಆರ್ಕಿಟೆಕ್ಟ್. ಹೌ ಇಟ್ ಸ್ಟಾರ್ಟೆಡ್ ಸರ್? ಹೆಂಗೆ ಶುರು ಆಯಿತು ವಿಧಾನಸೌಧದ ಕನ್ಸ್ಟ್ರಕ್ಷನ್? ಹೆಂಗೆ ಶುರು ಆಯಿತು? ಈಗ ಅದು ನನಗೆ ಎಲ್ಲೋ ನಾನು ಓದಿದ ನೆನಪು, ಬಹಳ ಸಿಂಪಲ್ ಆಗಿ ಸರಳವಾಗಿ ಇರೋ ಬಜೆಟೇ ಬಹಳ ಕಮ್ಮಿ ಇದೆ ನಮಗೆ, ಯಾಕೆ ಬೇಕು ಅಷ್ಟೆಲ್ಲ ವೈಭವ, ನಾವೊಂದು ಸಣ್ಣದಾಗಿ ಕಟ್ಕೊಂಡ್ಬೇಡ, ಸಣ್ಣದ ಇನ್ ದ ಸೆನ್ಸ್ ಸಿಂಪಲ್ ಆಗಿ ಕಟ್ಟಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ತಾವು ಹೇಳ್ತಾ ಇರತಕ್ಕಂಥದ್ದು ಸತ್ಯ. ಹಿಂದೆ ಹೌಸ್ ಕಮಿಟಿ ಇತ್ತಿತ್ತು. ಆ ಹೌಸ್ ಕಮಿಟಿ ಈಗಾಗಲೇ ಒಂದು ನಿರ್ಣಯ ಮಾಡಿತ್ತು, ನಮಗೆ ವಿಶೇಷವಾಗಿರತಕ್ಕಂಥ ಶಾಸಕಾಂಗ ಕಟ್ಟಡ ಬೇಕು ಅಂತ. ಆಗ ಪ್ರಜಾಪ್ರಭುತ್ವಕ್ಕೆ ಬರ್ತೀವಿ ನಾವು. ಇದೇ ಕೆ ಸಿ ರೆಡ್ಡಿ ಅವರು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೇ ನಾಮಾಂಕಿತ ಮುಖ್ಯಮಂತ್ರಿ ಆಗ್ತಾರೆ, ಫಸ್ಟ್ ಮುಖ್ಯಮಂತ್ರಿ ಆಗ್ತಾರೆ. ಆ ಮುಖ್ಯಮಂತ್ರಿ ಆದಾಗ ಎಲ್ಲೋ ಮೈಸೂರು ಕ್ಯಾಪಿಟಲ್ ಇರೋದು ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಫಸ್ಟ್ ರೀಸನ್ ಕ್ಯಾಪಿಟಲ್ ಶಿಫ್ಟ್ ಆಗುತ್ತೆ. ಶಾಸಕರು ಏನು ಮಾಡ್ತಾರೆ, ನಮಗೊಂದು ಪರ್ಮನೆಂಟ್ ಆಗಿರತಕ್ಕಂಥದ್ದು ನಾವು ಅಲ್ಲಿಂದ ಇಲ್ಲಿಂದ ಹೋಗೋಕ್ಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಡಿಮ್ಯಾಂಡ್ ಇಡ್ತಾರೆ. ಆ ಡಿಮ್ಯಾಂಡು ಸ್ಪೀಕರ್ಗೆ ಬೀಳ್ತದೆ. ಆ ಸ್ಪೀಕರ್ ಬಂದು ಕೆ ಸಿ ರೆಡ್ಡಿ ಅವ್ರಿಗೆ ಪ್ರಸ್ತಾಪನೆ ಮಾಡಿದಾಗ, ನಾವು ಯಾಕೊಂದು ಭವ್ಯವಾಗಿರತಕ್ಕಂಥ ಒಂದು ಶಾಸಕಾಂಗ ಕಟ್ಟಬೇಕು ಅಂತಿರ್ತಾರೆ ಹೊರತು ವಿಧಾನಸೌಧದ ಪರಿಕಲ್ಪನೆ ಆಗಲೇ ಬಂದಿರುತ್ತೆ. ಅವರು ಅಮೇರಿಕನ್ ಮಾಡೆಲ್ನ 2 ಫ್ಲೋರಿಂದು ಅಮೇರಿಕನ್ ಮಾಡೆಲ್ನ ಫಿಕ್ಸ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ ಆವತ್ತಿನ ದಿನ 1951 ಆವತ್ತಿನ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಅವ್ರ ಹೆಸರು ಹಾಕೋಣಲ್ಲ. ಇವತ್ತು ಕೂಡ ವಿಧಾನಸೌಧ ಎಂಟ್ರಿ ಆದರೆ ಆ ಅಡಿಗಲ್ ಏನಿದೆ, ಆ ಅಡಿಗಲಲ್ಲಿ ಮೈಸೂರು ಲೆಜಿಸ್ಲೇಚರ್ ಅಂತಾನೆ ಇದೆ, ಹೌಸ್ ಆಫ್ ಮೈಸೂರು ಲೆಜಿಸ್ಲೇಚರ್. ಯಾರು ಇದನ್ನು ಇನಾಗ್ರೇಟ್ ಮಾಡಿದ್ದು? ಪಂಡಿತ್ ನೆಹರು ಅವರು. ಆವತ್ತಿನ ದಿನ ಜುಲೈ 13ನೇ ತಾರೀಕು 1951. ಇದು ಇಲ್ಲಿಂದ ಅದು ಮೈಸೂರು ರಾಜ್ಯ ಆಗಿತ್ತು. ಹೌದು, ಹಾಗಾಗಿತ್ತು. ಇನಾಗ್ರೇಷನ್ ಆಯಿತು. ಆದರೆ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದ ಮೇಲೆ ಹಲವಾರು ಕಾರಣಗಳಿದೆ. ಒಂದು, ರಷ್ಯನ್ ಡೆಲಿಗೇಷನ್ ಬಂದು ಆತನ ಮೇಲೆ ಪ್ರಭಾವ ಮಾಡಿರುತ್ತೆ. ಆ ರಷ್ಯನ್ ಡೆಲಿಗೇಷನ್ ಆವಾಗಿನ ಕಾಲಕ್ಕೆ ನಾವು ಯು ಎಸ್ ಎಸ್ ಆರ್ ಜೊತೆಗೆ ಒಡಂಬಡಿಕೆ ಇಟ್ಕೊಂಡಿದ್ವಿ. ಅವರು ಡೆಲಿಗೇಷನ್ ಬರ್ತಾರೆ, ಬೆಂಗಳೂರೆಲ್ಲ ತೋರಿಸ್ಕೊಂಡು ಬರ್ತಾರೆ. ಅಲ್ಲಿ ಒಬ್ಬಳು ಲೇಡಿ ಹೇಳ್ತಾಳೆ, ಸ್ಲವಾಸ್ಕಿ ಅಂತ ಹೇಳಿ, ಆಕೆ ಹೆಸರು ಸರಿಯಾಗಿ ಗೊತ್ತಿಲ್ಲ. ಒಂದು ಹುಡುಗಿ ಹೇಳ್ತಾಳೆ, ಸರ್ ನೀವು ಬರೀ ನಮಗೆ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀರಲ್ಲ, ನಿಮ್ಮದು ಸ್ವಂತ ಕಟ್ಟಡ ಇಲ್ವಾ? ಅದೊಂದು ಪ್ರಭಾವ ಆಗಿರುತ್ತೆ. ಎರಡನೇದಿಲ್ಲಿ ಮುಖ್ಯಮಂತ್ರಿಗಳು ಅವರನ್ನು ಪ್ರಭಾವ ಮಾಡಿರ್ತಾರೆ, ಶಾಸಕರು ಕೇಳ್ತಾ ಇದ್ದಾರೆ ಅಂತ ಎರಡನೇ ಪ್ರಭಾವ ಆಗುತ್ತೆ. ಮೂರನೇದು, ನಮ್ಮದೇ ಆದ ಸ್ವಂತ ಕಟ್ಟಡ ಬೇಕು ಅನ್ನೋತಕ್ಕಂಥದ್ದು ಮೂರನೇದು. ಇವಾಗ ಪಾರ್ಲಿಮೆಂಟ್ ಹೌಸ್ ಆವತ್ತಿಗೆ ಎಡ್ವಿನ್ ಲೂಟನ್ ಆ್ಯಂಡ್ ಹಾರ್ಬರ್ಟ್ ಬೇಕರ್ ಕಟ್ಟಿದ್ರು. ಹೌದು. ಇಡೀ ರಾಷ್ಟ್ರದಲ್ಲಿ ನಿಮಗೆ ಹೇಳ್ತೀನಮ್ಮ, ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲೇ ಸ್ವಂತ ಕಟ್ಟಡ ಭಾರತದ ಶೈಲಿಯಲ್ಲಿ ಸ್ವಂತ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಯಾರ್ದನ ಆಗಿದ್ರೆ ಅದು ನಮ್ಮ ವಿಧಾನಸೌಧ. ವಿಧಾನ ಅಂತಂದರೆ ಹೊಸತನ. ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಒಂದೇ ರೂಫಲ್ಲಿ. ಆವತ್ತಿನ ಕಾಲಕ್ಕೆ ದುಡ್ಡಿಲ್ಲ, ನೀವು ಈಗ ತಾನೇ ಹೇಳಿದ್ರು ಭಾಳ ಕಡಿಮೆ ಖರ್ಚಾಗಿತ್ತು ಅಂತ. 33 ಲಕ್ಷಕ್ಕೆ ಅದು ಫೈನಲ್ ಪ್ರಪೋಸಲ್ ಆಗಿದ್ದು. ಫಸ್ಟ್ 33 ಲಕ್ಷಕ್ಕೆ, ಅಂದರೆ ಫಸ್ಟ್ ಇನಿಷಿಯಲ್. ದಟ್ ವಾಸ್ ದ ಹೈಯೆಸ್ಟ್ ಬಜೆಟ್. ಇಷ್ಟೇ ಎಳೆಯೋಕ್ಕಾಗೋದು. ಹೌದು, ಅದು ಎಸ್ಟಿಮೇಟ್ ಮಾಡಿದ್ದು. ಅದು ಎಸ್ಟಿಮೇಟ್ ಇಲ್ಲದೆ ಹೋಗ್ತಾ ಇತ್ತು. ಕೊನೆಗೆ ಎಲ್ಲಿವರೆಗೂ ಬಂತು? 1.84 crores ಬಂತು. ಅಲ್ಲಿಗೆ ಬಂದು ನಿಲ್ತದು. ಅಲ್ಲಿಗೆ ಕಂಪ್ಲೀಟ್ ಆಯಿತು ಬಿಲ್ಡಿಂಗ್.
ಅದರ ನಿಮ್ಗೆ ರೆಸ್ಟ್ ಅದು ಹಿಸ್ಟ್ರಿ ಗೊತ್ತಿದೆ. ಹೀಗಾಗಿ ಹಲವಾರು ಬಟ್ ಫಸ್ಟ್ ಈ ಬಿಲ್ಡಿಂಗಿನ ಉದ್ದೇಶ ಏನು ಅಂತಂದರೆ ಆವಾಗ ತಾನೇ ಯೂನಿಫಿಕೇಷನ್ ಪ್ರೋಸೆಸ್ ಏಕೀಕರಣ ಆಗ್ತಾ ಇತ್ತು. ನಮಗೊಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ದಾವಣಗೆರೆ ಪ್ಲಾನ್ ಮಾಡಿದ್ರಿ ಇಲ್ಲಿ, ಅದು ಸೆಂಟರ್ ಆಫ್ ಈ ಮ್ಯಾಪ್ ತೊಗೊಂಡ್ರೆ ನೀವು ಆಗ. ಬಟ್ ಇದೇ ಸೂಕ್ತ, ಎಲ್ಲದಕ್ಕೂ ಅನುಕೂಲ ಅಂಥೇಳಿ ಆಮೇಲೆ ವಿಧಾನಸೌಧ ಈ ನಮ್ಮ ಹೈಕೋರ್ಟ್ ಆಪೋಸಿಟಲ್ಲಿ ಎತ್ತರವಾಗಿರತಕ್ಕಂಥ ಸ್ಥಳ ಆಗಿತ್ತು. ಈಗಲೂ ಕೂಡ ಎತ್ತರವಾದ ಹೈ ಗ್ರೌಂಡ್ಸ್ ಅಂತ ಹೇಳ್ತಾರೆ. ಆ ಕಡೆ ನೀವು ನೋಡಿದ್ರೆ ಕಂಟೋನ್ಮೆಂಟ್ ಏರಿಯಾ, ಈ ಕಡೆ ನೋಡಿದ್ರೆ ಮಾರ್ಕೆಟ್ ಏರಿಯಾ, ಅವೆನ್ಯೂ ರೋಡು, ಈ ಸೂಕ್ತ. ಆಮೇಲೆ ಪಾರ್ಕ್ ಎದುರುಗಡೆ ಈ ಸೂಕ್ತವಾದ ಸ್ಥಳ ಎತ್ತರವಾಗಿ ಇದನ್ನು ಐಡೆಂಟಿಫೈ ಮಾಡಿದವರು ವಿಶ್ವೇಶ್ವರಯ್ಯ ಅವರು. ಕುರುಂಬಿಗಲ್ ಅಂತೇಳಿ ಸುಪೀರಿಯಡೆಂಟ್ ಲಾಲ್ಬಾಗಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆ ಸಿ ರೆಡ್ಡಿ ಅವರು ಇಬ್ಬರನ್ನು ಕರೆಸ್ತಾರೆ, ನಮಗೆ ಜಾಗ ಐಡೆಂಟಿಫೈ ಮಾಡಿಕೊಡಿ ಅಂತ. ಆ ಜಾಗವನ್ನು ಐಡೆಂಟಿಫೈ ಮಾಡ್ತಾರೆ. ಆ ಐಡೆಂಟಿಫೈ ಮಾಡಿ ಹೌದು, ಆ ಐಡೆಂಟಿಫೈ ಮಾಡಿದ್ಮೇಲೆ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಇದು ಅದರ ಸೀಡ್.